ನನ್ನ ವರಮಹಾಲಕ್ಷ್ಮಿ ಹಬ್ಬದ ಪಾರ್ಟ್ 1 ವಿಡಿಯೋ ನೀವು ಆಲ್ರೆಡಿ ನೋಡಿರ್ಬೋದು. ಸೊ ದಿಸ್ ಈಸ್ ಮೈ ಪಾರ್ಟ್ 2 ವಿಡಿಯೋ. ಆ್ಯಕ್ಚುಲಿ ನಮ್ಮ ಸೈಡ್ ಹಬ್ಬ ಮಾಡೋದು ತುಂಬ ಕಮ್ಮಿ. ಚಿಕ್ಕಮ್ಮ ತುಂಬ ಚೆಂದ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಅವ್ರನ್ನೇ ಜಾಯಿನ್ ಆಗೋಣ ಅಂತ ಅಂದ್ಬಿಟ್ಟು, ನನಗಂತೂ ಸಖತ್ ಇಷ್ಟ ಹಬ್ಬ. ಲೈಕ್ ಸ್ಯಾರಿ ಡ್ರೇಪ್ ಮಾಡೋದು ದೇವಿಗೆ ಅದೆಲ್ಲ ಸಖತ್ ಇಷ್ಟ. ಸೊ ನಾನು ಚಿಕ್ಕಿ ಜೊತೆನೇ ಮಾಡೋಣ ಹೆಲ್ಪ್ ಅಂತ ಅಂದ್ಬಿಟ್ಟು ನಾನು ಡೈರೆಕ್ಟಾಗಿ ಅವ್ರ ಪ್ಲೇಸ್ಗೆ ಬಂದೆ. ನಾನು ಬೆಳಗ್ಗೆಯಿಂದ ಏನೂ ತಿಂದಿಲ್ಲದೆ ಇರೋ ಕಾರಣ ನನ್ನ ತಮ್ಮ ಕಾಫಿ ಎಲ್ಲ ಮಾಡ್ಕೊಂಡ್ಬಂದ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಾನು ಬೆಳಗ್ಗೆನೇ ಎದ್ದು ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಲೇಟಾಗಿ ಮಲ್ಕೊಂಡೆ. ಸೊ ಲೇಟಾಗಿ ಎದ್ದಿದ್ದೀನಿ. ಆಂಟಿ ಸಖತ್ ಬೈತಿದ್ದಾರೆ ಕಾಲ್ ಮಾಡಿಕೊಂಡು. ಐ ಹ್ಯಾವ್ ಟು ಗೋ ಡೌನ್, ನೋಡಬೇಕು ಏನು ಮಾಡಿದ್ದಾರೆ. ಚೆನ್ನಾಗಿ ಕಾಣ್ತಿದೆ. ನಾನು ಬರ್ತಿದ್ದೆ ತಾನೆ, ಒಬ್ಬರು ತಾನೆ ಶಂಟಿ ನನ್ನ ಆ್ಯಕ್ಚುಲಿ ನಾನು ಬರೋ ಅಷ್ಟರಲ್ಲಿ ಆಂಟಿ ಡ್ರೇಪ್ ಮಾಡಿ ಸ್ಯಾರಿನ ಅಡುಗೆ ಸಮೇತ ಮಾಡ್ತಾಯಿದ್ರು. ನಾನು ಒಂದು ಬೆಳಗ್ಗೆ 5 o'clockಗೇನೋ ಎದ್ದು ಎಲ್ಲನೂ ಮಾಡಿದ್ದಕ್ಕೆ ನಾನೊಂಚೂರು ಬಚಾವಾಗಿದ್ದೀನಿ. ಇಲ್ಲಾಂದಿದ್ರೆ ದೇವರಾಣೆ ಬಿಡ್ತಿರ್ಲಿಲ್ಲ ನಮ್ಮನೆ. ದೇವರು ಅಡುಗೆ ಊಟ ಎಲ್ಲ ರೆಡಿ ಆಗಿದ್ದರಿಂದ ನಾನು ರೆಡಿಯಾಗಿ ಬಂದ್ಬಿಡೋಣ ಅಂದ್ಬಿಟ್ಟು ಹೋದೆ. ಸೊ ಫೈನಲಿ ನಾನು ರೆಡಿ ಆದೆ. ಐ ವಾಸ್ ಔಟ್ ವಿತ್ ಅ ಗ್ರೀನ್ ಸ್ಯಾರಿ. ಓಕೆ, ದೇವ್ರಿಗೆ ಪೂಜೆ ಮಾಡೋಣ, ಮಹಾಮಂಗಳಾರತಿ ಮಾಡೋಣ ಅಂತ ಅಂದ್ಬಿಟ್ಟೆಲ್ಲ ಬಂದ್ವಿ. ಮಹಾಮಂಗಳಾರತಿ ಆಯಿತು, ದೇವರಿಗೆ ಎಡೆ ಇಟ್ಟಾಯಿತು, ಪೂಜೆನೂ ಸಕ್ಸಸ್ಫುಲಿ ಕಂಪ್ಲೀಟೆಡ್. ದೇವ್ರಿಗೆ ಅಲಂಕಾರ ಮಾಡಿದ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತಂದರೆ ಐ ವಾಸ್ ಕಂಪ್ಲೀಟ್ಲಿ ಇಂಟು ಇಟ್. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮುತ್ತೈದೆಯರ ಮನೆಗೆ ಬಂದಿದ್ದರು. ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದು ಏನು ಸಂಪ್ರದಾಯನೋ ಹಾಗೆ ನಾವು ಆಚೆ ಹೋಗಿ ಬೇರೆಯವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಇಸ್ಕೊಂಡ್ಬಂದ್ವಿ. ಐ ಕುಡಂಟ್ ಕ್ಯಾಪ್ಚರ್ ದೋಸ್ ಮೊಮೆಂಟ್ಸ್. ಹಬ್ಬ ಮುಗೀತು, ಇನ್ನೇನು ಅದು ಇದು ಕ್ಲೀನ್ ಮಾಡ್ಕೊಂಡು ಮನೆಯಲ್ಲೇ ಇರಬೇಕು ಅಂತ ಅಂದ್ಕೊಂಡೆ. ಬಟ್ ನೋ, ಗೆಸ್ ವಾಟ್, ಅಂಕಲ್ ನಮ್ಮನ್ನ ಆಚೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಆ ಪ್ಲೇಸ್ ಅಂತೂ ಲಿಟ್ರಲಿ ನಾನು ಮಡಿಕೇರಿ ಅಥವಾ ಚಿಕ್ಕಮಂಗ್ಳೂರು ಬಂದಿದ್ದೀನಿ ಅನ್ನೋ ಫೀಲ್ ಕೊಡ್ತಿತ್ತು ನನಗೆ. ದಟ್ ವಾಸ್ ಲಿಟ್ರಲಿ ಗುಡ್. ನಾನು ಎಲ್ಲಿ ನೋಡಿದ್ರು ಬರೀ ಗ್ರೀನರಿನೇ ಕಾಣಿಸ್ತಾ ಇತ್ತು. ಈ ಲೊಕೇಶನ್ ಬಂದು ಚಿಕ್ಕನಾಯಕನಹಳ್ಳಿ, ಅದು ನಿಯರ್ ಬೈ ತಿಪ್ಟೂರೇ ಸಿಗುತ್ತೆ. ಸುತ್ತು ಕಣಿವೆ ಅಂತ ಇದರ ಹೆಸರು. ನೋಡ್ಬೋದು, ಟ್ರೆಕ್ ಮಾಡ್ತಿದ್ವಿ. ನಮಗೆ ಗೊತ್ತಿರಲಿಲ್ಲ ಲಿಟ್ರಲಿ ಅವ್ರು ನಮ್ಮನ್ನ ಈ ಬೆಟ್ಟಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ. ಸೊ ನಾನು ಹೀಲ್ಸ್ ಹಾಕಿದ್ದೆ, ಆಂಟಿ ಸ್ಯಾರಿ ಉಟ್ಕೊಂಡಿದ್ರು. ಬಟ್ ಸ್ಟಿಲ್ ಹತ್ತಿದ್ವಿ ಮೇಲ್ಗಡೆ ಹೋದ್ವಿ. ಈ ಥರ ಮಿಸ್ಟಿ ಇರೋ ಪ್ಲೇಸಸ್ ನಾನು ಅಂದ್ಕೊಂಡಿದ್ದೆ ಬರೀ ಮಡಿಕೇರಿ, ಚಿಕ್ಕಮಂಗ್ಳೂರು, ಸಕಲೇಶ್ಪುರ ಈ ಕಡೆ ಮಾತ್ರ ಸಿಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಮೈ ಗೆಸ್ ವಾಸ್ ರಾಂಗ್. ಎಟ್ ಲಾಸ್ಟ್ ನಾನು ಬೇರ್ ಫೂಟಲ್ಲಿ ಬೆಟ್ಟ ಹತ್ತಿದ್ದು ವರ್ತ್ ಅಂತ ನನಗೆ ಫೀಲ್ ಆಯಿತು. ಇಟ್ ವಾಸ್ ಲಿಟ್ರಲಿ ಗುಡ್. ಸಡನ್ಲಿ ನಾವು ಆ ಬೆಟ್ಟ ಇಳಿದ ತಕ್ಷಣವೇ ಮಳೆ ಜೋರಾಗಿ ಶುರು ಆಯಿತು. ಥ್ಯಾಂಕ್ ಗಾಡ್ ನಾವು ಹೋಗಿ ಬಂದಮೇಲೆ ಮಳೆ ಸ್ಟಾರ್ಟ್ ಆಯಿತು ಅಂತ ನಾವು ಫೀಲ್ ಮಾಡ್ಕೊತಿದ್ವಿ. ನಾನು ನನ್ನ ತಮ್ಮ ಚಿಕ್ಕದ್ರ ಮೂಮೆಂಟ್ಸ್ನ ಫ್ಲ್ಯಾಶ್ ಬ್ಯಾಕ್ ಮಾಡ್ಕೊಳ್ಳೋಣ, ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡು ಕಾರ್ ಹಿಂದ್ಗಡೆ ಬ್ಯಾಕ್ ಸೀಟಲ್ಲಿ ಹಿಂದೆ ಬರೋರಿಗೆಲ್ಲ ಹಾಯ್ ಬಾಯ್ ಮಾಡ್ಕೊಂಡು ಕೂತಿದ್ವಿ. ಫೈನಲಿ ಮನೆಗಂತೂ ರೀಚ್ ಆದ್ವಿ. ನನಗೂ ತುಂಬ ಅಸೈನ್ಮೆಂಟ್ಸ್ ಇತ್ತು ಬರೆಯೋಕ್ಕೆ, ಅದೆಲ್ಲ ಬರೆದು ಮಲಗೋ ಅಷ್ಟರಲ್ಲಿ ಲೇಟ್ ಆಯಿತು. ಸೊ ದಿಸ್ ವಾಸ್ ಮೈ ಡೇ. ನಿಮ್ಮನೇಲೂ ವರಮಹಾಲಕ್ಷ್ಮಿ ಹಬ್ಬ ಚೆನ್ನಾಗಿ ನಡೀತು ಅಂತ ಭಾವಿಸ್ತಾ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್ ಹಾಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ. ಅಂಟಿಲ್ ದೆನ್, ಟಾಟಾ.